ಮನೆ ಅಧ್ಯಕ್ಷರೇ, ನಮ್ಮಲ್ಲಿ ದನಗಳು ಎತ್ತುಗಳು ಸಾಕ್ತಕ್ಕಂಥ ಕಡಿಮೆ ಆಗಿದೆ, ನಿಮಗೆ ಗೊತ್ತಿರೋ ರೀತಿ. ಅದಕ್ಕೋಸ್ಕರ ನಾನೇ ಕಳೆದ ಬಾರಿ ಇದೇ ಸದನದಲ್ಲಿ ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನಾನುಕೂಲವಾಗಿದ್ದು, ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ನೀಡಲು ಕೃಷಿ ಯಂತ್ರಧಾರೆ ಸೇವಾ ಕೇಂದ್ರಗಳ ಅಗತ್ಯದ ಬಗ್ಗೆ ಕೃಷ್ಣ ಬೈರೇಗೌಡರ ಗಮನ ಸೆಳೆದಿದ್ದೆ. ಅಂದಿನ ಕೃಷಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ತೆರೆಯಲು ಹೆಚ್ಚಿನ ಮುತುವರ್ಜಿ ವಹಿಸಿ ನಿಜಕ್ಕೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರೇ. ಆದರೆ ಅವರು ಅಧ್ಯಕ್ಷರೇ 750 ಈ ರೀತಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ತೆರೆದಿದ್ರು ಅಧ್ಯಕ್ಷರೇ. 50 ರಿಂದ 75 ಲಕ್ಷ ಒಂದೊಂದು ಸೆಂಟರ್ ಕೊಡ್ತಾ ಇದ್ರು. 325 ಕೋಟಿ ಖರ್ಚು ಮಾಡಿದ್ರು ಅಧ್ಯಕ್ಷರೇ. ಇವತ್ತೆಲ್ಲ ಕಡೆ ಮುಚ್ಚಿದಾವೆ ಅಧ್ಯಕ್ಷರೇ. ಬಾಡಿಗೆ ಕೃಷಿ ಯಂತ್ರೋಪಕರಣಗಳು ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಕೆಲವು ಕಡೆ ಕೆಟ್ಟು ನಿಂತಿದ್ದಾವೆ, ನಡೀತಾ ಇಲ್ಲ ಅಧ್ಯಕ್ಷರೇ. ಇದರಿಂದ ಇವತ್ತು ಮತ್ತೊಂದು ಕೃಷಿ ಯಂತ್ರಧಾರೆ ಶಕ್ತಿಯುತವಾಗಿ ಮಾಡಬೇಕು. ರೈತರಿಗೆ ಫೋನ್ ಮಾಡಿದ ಕೂಡಲೇ ಬಾಡಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ನಗರ ಪ್ರದೇಶಗಳಲ್ಲಿ ಓಲಾ ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳನ್ನು ಒದಗಿಸುವ ರೀತಿಯಲ್ಲಿ. ಮಾನ್ಯ ದೇವೇಗೌಡ್ರೆ, ನೀವು ನಮ್ಮ ಸದನದ ಗೌರವಾನ್ವಿತ ಅತ್ಯಂತ ಹಿರಿಯ ಸದಸ್ಯರು, ಸಹಕಾರಿಗಳು, ನೀವು ಎತ್ತಿಲ್ಲ ಅನ್ನೋದನ್ನ ಹೇಳಿದ್ರಿ. ಸಮಸ್ಯೆ ಅದು. ಯಂತ್ರೋಪಕರಣಗಳು ಆಲ್ಟರ್ನೇಟಿವ್, ಅದಕ್ಕೇನು ಮಾಡಬೇಕು ಅಂತ ಸರ್ಕಾರಕ್ಕೆ ಉಪದೇಶ ಮಾಡ್ತಾ ಇದ್ದೀರಿ. ಆದರೆ ರೈತರಿಗೆ, ಸಮಾಜಕ್ಕೆ, ಸರ್ಕಾರಕ್ಕೆ ಎತ್ತು ಹಿಂಗೆ ನಶಿಸಿ ಹೋಗ್ಬಿಡ್ಬೋದಾ ಅಥವಾ ಏನಾದರೂ ಮಾರ್ಗದರ್ಶನ ಇದೆಯೋ? ಇಂಥ ಅವಕಾಶದಲ್ಲಿ ಅಂಥ ಮಾರ್ಗದರ್ಶನ ನಾವು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದೇವೆ. ನಮ್ಮೂರಾಗ ಮನೆ ಸಚಿವರ ಅಪೇಕ್ಷೆ ಸರಿಯಾಗಿದೆ. ನಿಮ್ಮ ಭಾಗದಲ್ಲಿ ನೀರಾವರಿ ಇದೆ, ಜಮೀನು ವಿಸ್ತೀರ್ಣ ಇದೆ, ಎತ್ತುಗಳು ಸಾಕ್ತಕ್ಕಂಥ ಅವಕಾಶ ಇದೆ. ನೀವೇ ನೋಡಿದ್ರಿ ಚುಂಚನಕಟ್ಟೆ ಜಾತ್ರೆ ದೇಶದಲ್ಲೇ ಪ್ರಸಿದ್ಧ ಅಂತ. ಗೋಶಾಲೆಗಳನ್ನೇನು ಬಂದ್ ಮಾಡತ್ತೀರ, ಅವ್ನು ಚಾಲು ಮಾಡ್ರಿ. ಬೆಲ್ಲದವರು ಬೇಗ ಮುಗಿಸ್ಲಿ. ಮಾನ್ಯ ಬೆಲ್ಲದವ್ರಿಗೆ ಒಂದು 50 ಎಕರೆ ಅಲ್ಲೇ ಹಿಡಿದು ನೀವು ಒಕ್ಕಲ್ತನ ಮಾಡಕತ್ರಿ. ಬರೀ ನಮಗೆ ಟ್ರ್ಯಾಕ್ಟರ್ ಮಾರ್ತೀರಲ್ಲ ನೀವು, ಅದರಿಂದ ನಾವು ಎತ್ತು ಮಾರ್ತೀವಿ, ನಿಮ್ಮ ಟ್ರ್ಯಾಕ್ಟರ್ ತೊಗೊತೀವಿ, ಹಿಂಗಾಗೈತಿ. ದಯಮಾಡಿ ಈ ಗೋಶಾಲೆಗೆ ಎತ್ತಿಗೆ ಏನೂ ಸಂಬಂಧ ಇಲ್ಲ. ಗೋಶಾಲೆಯೊಳಗೆ ಹೋಗಿ ಯಾರು ಎತ್ತು ಬಿಡಂಗಿಲ್ಲ. ಗೋಶಾಲೆಗಳು ಅಂದ್ರೆ ಈಗ ನಾವು ಒಂದು ಕಡೆ ಕುರ್ತಕೋಟಿಯೊಳಗೆ ಎತ್ತಿಗಾಗಿನೇ ಹಾಸ್ಟೆಲ್ ಮಾಡಿದ್ದೀವಿ. ಆದರೆ ರೈತರು ಅದನ್ನು ಫ್ರೀಯಾಗಿ ಅಪೇಕ್ಷೆ ಮಾಡ್ತಾರೆ ಫೆಸಿಲಿಟಿನ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡದೆ ಹೋದ್ರೆ, ಈಗೆಲ್ಲ ನಮ್ಮ ಮನ್ಯಾಗ ಅದೆಲ್ಲ 6 ಜೊತೆ ಎತ್ತಿರ್ತಿದ್ವು, 8 ಜೊತೆ ಎತ್ತಿನ ಕಂಬತ್ತಿರ್ತಿದ್ರು, 12 ಜೊತೆ ಎತ್ತಿನ ಕಂಬತ್ತಿದ್ರು. ಈಗ ಯಾರ ಮನ್ಯಾಗೂ ಒಂದು ಜೋಡಿ ಎತ್ತು ಸಹಿತಿಲ್ಲ. ಆ ಸಗಣಿ ಬಳಿಯೋದು ತೊಂದರೆ ಸಲುವಾಗಿ ಎತ್ತು ಕಟ್ಟುವುದ ನಿಲ್ಸ್ಯಾರ. ಆಯ್ತು, ಓಟದ ಅದು ಬೇಗ ಫಿನಿಶ್ ಮಾಡಿ. ಎತ್ತು ಆಕಳ ಎಲ್ಲದ್ರ ಬಗ್ಗೆನೂ ವಿಚಾರ ಆದಷ್ಟು ಬೇಗ. ಎತ್ತಿನ ಜೊತೆ ಆಕಳದ್ದು ಚರ್ಚೆ ಬೇಡ. ಬೆಲ್ಲದವರೇ ವಿಚಾರ ಮಾಡ್ರಿ. ಹಿಂದೆ ಎತ್ತುಗಳಿಂದಾನೇ ನೀರ್ ಎತ್ತಕ್ಕಂತ ಕೆಲಸನೂ ಕೂಡ ಎತ್ತುಗಳಿಂದಾನೇ ನಾವು ಮಾಡ್ತಾ ಇದ್ದು. ಅದೇನಿಲ್ಲ ಈಗ ಬೇಕಾಗಿರೋ ರೈತರಿಗೆ ಯಂತ್ರೋಪಕರಣಗಳನ್ನ ಕೊಟ್ಟು ಚೆನ್ನಾಗಿ ನಡೀತಾ ಇದ್ವಿ. ಆದ್ರೆ ನಿಂತೋಗಿದಾವೆ ಅವೆಲ್ಲವೂ ಕೂಡ. ಅದರಿಂದ ಕೃಷಿ ಇಲಾಖೆ ಅದ್ರ ಬಗ್ಗೆ ಹೆಚ್ಚು ರೈತರಿಗೆ ಆ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಸಾವಯವ ಕೃಷಿ ಬಗ್ಗೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಆದ್ಯತೆ ನೀಡಿರುವುದು ಸರಿಯಷ್ಟೇ. ಆದರೆ ಬಹಳ ಹಣ ಖರ್ಚಾದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣುತ್ತಿಲ್ಲ. ಸಾವಯವ ಕೃಷಿಗೆ ದನದ ಗೊಬ್ಬರ ಬಹಳ ಮುಖ್ಯ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳ ಸಾಕಾಣಿಕೆಗೆ ರೈತರಿಗೆ ಪ್ರೋತ್ಸಾಹ ನೀಡಿ ಅವರು ಉತ್ಪಾದಿಸಿದ ಸಾವಯವ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಆಗಬೇಕು. ಜೊತೆಗೆ ಅದ್ರ ಜೊತೆಯಲ್ಲೇ ಸಾವಯವ ಕೃಷಿಯ ಧಾನ್ಯಗಳ ಹೆಸರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕೂಡ ನಡೀತಾ ಇದೆ ಅಧ್ಯಕ್ಷರೇ. ಅದರಿಂದ ಕೃಷಿ ಯುವಕರಿಗೆ ತರಬೇತಿ ನೀಡಿ ಸಾವಯವ ಕೃಷಿ ಮಾಡಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್ ಮಾಡಿ ಮಾರುಕಟ್ಟೆ ಮಾಡಲು ಕೂಡ ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ.